ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಹುಕ್ಕುಂ ಹೊರಡಿಸಿದ್ದಾರೆ. ಅವರು ಎತ್ ಕಟ್ಟಿದ್ರೆ ನೀವು ಸುಮ್ಮನಿರಬೇಡಿ, ಬಿಜೆಪಿಗರ ಬಾಯಿ ಮುಚ್ಚಿಸಿ ಅಂತ ಸಿಎಂ ಸಿದ್ದರಾಮಯ್ಯ ಹುಕ್ಕುಂ ಹೊರಡಿಸಿದ್ದಾರೆ. ಸಂಪುಟ ಸಭೆಯಲ್ಲೇ ಮಂತ್ರಿಗಳಿಗೆ ಸಿದ್ದು ಹುಕ್ಕುಂ ಹೊರಡಿಸಿರುವಂತದ್ದು. ಸಂಪುಟ ಸಭೆಯಲ್ಲೇ ಮಂತ್ರಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಹುಕ್ಕುಂ ಹೊರಡಿಸಿದ್ದಾರೆ. ಜಾತಿ ಗಣತಿ ವಿಚಾರವಾಗಿ ಬಿಜೆಪಿಯಿಂದ ಅಪಪ್ರಚಾರ ಆಗ್ತಾ ಇದೆ. ಪ್ರಬಲ ಸಮುದಾಯಗಳನ್ನ ಎತ್ತಿ ಕಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದೆ. ಬಿಜೆಪಿ ಜಾತಿಗಳನ್ನ ವ್ಯವಸ್ಥಿತವಾಗಿ ಎತ್ತಿ ಕಟ್ತಾ ಇದೆ. ಬಿಜೆಪಿಯ ಷಡ್ಯಂತ್ರಕ್ಕೆ ನೀವು ಕೌಂಟರ್ ಕೊಡ್ಲೇಬೇಕು. ಸುಮ್ಮನೆ ಇದ್ರೆ ನಮ್ಮ ಮೇಲೆ ಅಪವಾದವನ್ನ ಹೊರಿಸ್ತಾರೆ. ಎಚ್ಚರವಾಗಿರಿ. ಈ ವಿಚಾರದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗರನ್ನ ಗುರಿಯಾಗಿಸಿ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ. ವರದಿಗೆ ವಿರೋಧವಿದ್ರೆ ಅವರ ಸರ್ಕಾರ ಯಾಕೆ ಸ್ವೀಕಾರವನ್ನು ಮಾಡಬೇಕಾಗಿತ್ತು ಅನ್ನುವಂತಹ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರ ಅವಧಿಯಲ್ಲೇ ಈ ವರದಿಯನ್ನ ರಿಜೆಕ್ಟ್ ಮಾಡಬಹುದಾಗಿತ್ತಲ್ಲ. ಆ ಸಂದರ್ಭದಲ್ಲಿ ಯಡಿಯೂರಪ್ಪ, ಬೊಮ್ಮಾಯಿ ಯಾಕೆ ಮುಂದುವರಿಸಿಕೊಳ್ತಾ ಬಂದ್ರು? ಯಾಕೆ ಅವರು ಅದನ್ನ ರಿಜೆಕ್ಟ್ ಮಾಡಲಿಲ್ಲ? ಇದರಲ್ಲೇ ಗೊತ್ತಾಗುತ್ತೆ ಬಿಜೆಪಿಯ ಇಬ್ಬಗೆಯ ನೀತಿ. ಹೀಗಾಗಿ ನೀವು ಈ ವಿಚಾರದಲ್ಲಿ ಸ್ಟ್ಯಾಂಡ್ ಆಗಿ ಮಾತನಾಡಬೇಕು. ಈ ವಿಚಾರದಲ್ಲಿ ಬಿಜೆಪಿಯನ್ನ ಓವರ್ಟೇಕ್ ಮಾಡೋದಕ್ಕೆ ಬಿಡಬಾರ್ದು. ನಮ್ಮಲ್ಲೇ ಕ್ಲಾರಿಟಿ ಇಲ್ಲ ಅಂತಂದ್ರೆ ಕಷ್ಟ ಆಗೋಗ್ಬಿಡತ್ತೆ. ವರದಿಯನ್ನ ನೀಟಾಗಿ ಓದ್ಕೊಳ್ಳಿ. ಒಂದಲ್ಲ ಎರಡಲ್ಲ ಮೂರು ಬಾರಿ ಓದಿ. ಅದರಲ್ಲಿ ಅಂಶಗಳ ಬಗ್ಗೆ ಹೆಚ್ಚು ಮಾತನಾಡಿ. ಅದರಲ್ಲಿ ಏನೆಲ್ಲ ಉಲ್ಲೇಖವನ್ನ ಮಾಡಲಾಗಿದೆಯೋ ಅದರ ಬಗ್ಗೆ ಹೆಚ್ಚು ಮಾತನಾಡಿ. ಬಾಯಿ ಮುಚ್ಚಿಸುವಂತಹ ಕೆಲಸವನ್ನ ನೀವು ಮಾಡಬೇಕು. ನಿಮ್ಮ ಮೇಲೆ ಸವಾರಿ ಮಾಡುವಂತಹ ಕೆಲಸಕ್ಕೆ ನೀವು ಅದಕ್ಕೆ ಏನು ಹೇಳ್ತಾರೆ, ನೀವು ಅದನ್ನ ಬಿಟ್ಕೊಡ್ಬಾರ್ದು ಅನ್ನುವಂತಹ ಮಾತುಗಳನ್ನು ಸಿಎಂ ಹೇಳಿರುವಂಥದ್ದು. ನಿನ್ನೆ ನಡೆದಂತಹ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದಷ್ಟು ವಿಚಾರವನ್ನ ಸಚಿವರು ಶಾಸಕರುಗಳಿಗೂ ಕೂಡ ಹೇಳಿದ್ದಾರೆ. ಈಗಾಗಲೇ ಜಾತಿ ಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ಮತ್ತು JDSನ ನಾಯಕರು. ಇದೀಗ ಈ ಒಂದು ವರದಿಯನ್ನ ಮುಂದೆ ಇಟ್ಕೊಂಡು ಮತ್ತೆ ನಿಮ್ಮ ಮೇಲೆ ಸವಾರಿ ಮಾಡೋದಕ್ಕೆ ಹೋಗ್ಬೋದು. ಅದಕ್ಕೆ ನೀವು ಎಡೆ ಮಾಡಿಕೊಡ್ಬೇಡಿ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಇನ್ನು ಯಡಿಯೂರಪ್ಪನವರು ಈ ಹಿಂದೆ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಜಾತಿ ಗಣತಿ ವರದಿಯನ್ನು ಅವರೇ ರಿಜೆಕ್ಟ್ ಮಾಡಬಹುದಾಗಿತ್ತು. ಆದರೆ ಅವರು ರಿಜೆಕ್ಟ್ ಮಾಡಲಿಲ್ಲ. ಈ ಸಂದರ್ಭದಲ್ಲಿ ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ? ಇದೆಲ್ಲ ಕೂಡ ಇಬ್ಬಗೆಯ ನೀತಿ ಅಲ್ವಾ? ಇಬ್ಬಗೆಯ ನೀತಿ ಅಲ್ಲದೆ ಬೇರೆ ಏನು ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಅವರ ನಾಯಕರುಗಳಿಗೂ ಕೂಡ ಒಂದು ಕಡೆ ಬಲ ತುಂಬುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಲಿಂಗಾಯತ ಮತ್ತು ಒಕ್ಕಲಿಗರನ್ನ ಗುರಿಯಾಗಿಸಿ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ. ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರಲ್ಲ, ಸೊ ಆ ನಾಯಕರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ನೀವು ಮಾಡಬೇಕು. ವರದಿಯಲ್ಲಿ ಏನಿದೆ ಅದನ್ನ ಓದ್ಕೊಳ್ಳಿ. ವರದಿಯಲ್ಲಿ ಇರುವಂತಹ ಅಂಶಗಳ ಬಗ್ಗೆ ನೀವು ಮಾತನಾಡಿ. ಅವರೇನಾದ್ರೂ ನಿಮಗೆ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದಂತಹ ಸಂದರ್ಭದಲ್ಲಿ ಆ ವರದಿಯಲ್ಲಿ ಏನೆಲ್ಲ ಅಂಶಗಳು ಇದಾವಲ್ಲ, ಜಾತಿ ಜನಗಣತಿ ವರದಿಯಲ್ಲಿ ಏನೆಲ್ಲ ಅಂಶ ಇದಾವಲ್ಲ, ಅದನ್ನೆಲ್ಲ ನೀವು ಅವ್ರ ಮುಂದೆ ಬಿಚ್ಚಿಡುವಂತಹ ಕೆಲಸವನ್ನ ಮಾಡಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಸವಾರಿ ಮಾಡೋದಕ್ಕೆ ಬಿಡಬಾರ್ದು. ಜಾತಿ ಗಣತಿ ವರದಿಯನ್ನ ನೀವು ಸಮರ್ಥನೆ ಮಾಡಿಕೊಳ್ಬೇಕು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಪ್ರತಿಯೊಬ್ಬ ನಾಯಕರಿಗೂ ಕೂಡ ಅಪಪ್ರಚಾರ ಮಾಡೋದ್ರ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಇದೀಗ ಸಿಎಂ ಸಿದ್ದರಾಮಯ್ಯನವರು ಪ್ರತಿಯೊಬ್ಬ ನಾಯಕರಿಗೂ ಕೂಡ ಹೇಳಿ ಕಳುಹಿಸಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಹೇಳಿದ್ದಾರೆ ಬಿಜೆಪಿಯಲ್ಲಿ, ಯಾವಾಗ ಜಾತಿ ಗಣತಿ ವರದಿ ಏನಾಗತ್ತೆ ಕಾದು ನೋಡಿ ಆ ನಂತರ ಏನು ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಮುಂದಾಗೋಣ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿತ್ತು ಹೈಕಮಾಂಡ್. ಅದರಂತೆ ಬಿಜೆಪಿ ನಾಯಕರು ನಿನ್ನೆ ತನಕ ಕೂಡ ಸೈಲೆಂಟ್ ಆಗಿದ್ರು. ಈಗ ಯಾವ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾರೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅವರು ಯಾವ ರೀತಿಯಾಗಿ ಯಾವ್ಯಾವ ಸಮುದಾಯಗಳನ್ನು ಎತ್ತಿ ಕಟ್ಟುವಂತಹ ಕೆಲಸವನ್ನು ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಿದೆ.